ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದು ಇಂದಿನ ನಿಫ್ಟಿ ಚಾರ್ಟ್. ಇಂದು ಡೇಟು 27 ನವಂಬರ್. ಈಗ ನೀವು ಈ ಚಾರ್ಟ್ನಲ್ಲಿ ಡೇ ಕ್ಯಾಂಡಲನ್ನು ನೋಡ್ತಾ ಇದ್ದೀರಾ. ಓಕೆ, ಇದರಲ್ಲಿ 26,200 ಇದು ನಿನ್ನೆಯ ಮಾರ್ಕೆಟ್ ನಿಂತಿರುವಂತಹ ಪ್ಲೇಸ್. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿರೋದು 26,200ಕ್ಕೆ. ಓಕೆ, ಅಂದರೆ 200ರ ಹತ್ತಿರ. ನೆಕ್ಸ್ಟು 26,300 ಅದು ಸ್ಟ್ರೈಕ್ ಪ್ರೈಸು. ಹಾಗೆಯೇ 26,100 ಅದು ಕೂಡ ಸ್ಟ್ರೈಕ್ ಪ್ರೈಸು. ಆ ಲೈನ್ಗಳು ಅಂದರೆ ಇಲ್ಲಿ 100, 200, 300, 26,100, 26,200 ಮತ್ತು 26,300 3 ಲೈನ್ಗಳನ್ನ ಹಾಕಿದ್ದೀನಿ. ಆ ನಂತರ ಇಲ್ಲಿ ನಿಮಗೆ ರೆಡ್ ಲೈನ್ ಏನು ಕಾಣಿಸ್ತಿದೆ, ಇದು ನಮ್ಮ ಟ್ರೇಡಿಂಗ್ ಸೆಟಪ್ ಲೈನ್ಗಳು. ಓಕೆ, ಈಗ ಇವತ್ತಿನ ಒಂದು ಈ ಚಾರ್ಟ್ನಲ್ಲಿ ನಾವು 5 ಮಿನಿಟ್ಸ್ ಚಾರ್ಟ್ನಲ್ಲಿ ನೋಡೋಣ ಮಾರ್ಕೆಟ್ ಏನು ಮಾಡಿದೆ, ಈ ಲೆವೆಲ್ಸ್ಗಳಲ್ಲಿ ಏನು ರಿಯಾಕ್ಷನ್ ಮಾಡಿದೆ ಅನ್ನೋದನ್ನು ನೋಡೋಣ. ಈಗ 5 ಮಿನಿಟ್ಸ್ಗೆ ಸ್ವಿಚ್ ಮಾಡಿದ್ದೀನಿ. 27ನೇ ತಾರೀಕು ಬೆಳಿಗ್ಗೆ ಏನಾಗಿದೆ ನೋಡೋಣ. 27ನೇ ತಾರೀಕು ಬೆಳಿಗ್ಗೆ ಅಂದರೆ ಇವತ್ತು 26,200 ಆ ಲೆವೆಲಿಂದ ಮಾರ್ಕೆಟು ಫಸ್ಟ್ ಕ್ಯಾಂಡಲ್ ಮೇಲಕ್ಕೆ ಹೋಗಿದೆ. ಓಕೆ, ಮೇಲಕ್ಕೆ ಹೋಗಿ ನಂತರ ಸೆಕೆಂಡ್ ಕ್ಯಾಂಡಲು 26,300ರ ಕೆಳಗಡೆ ರಿಜೆಕ್ಷನ್ ತೊಗೊಂಡು ಕೆಳಗಡೆ ಬಂದಿದೆ. ಅದಾದ ನಂತರ ನಮ್ಮ ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಈ ರೆಡ್ ಲೈನ್ಗಳು ಏನಿದೆ ಅದು ಮೊದಲೇ ಹಾಕಿಟ್ಟಿರುವಂಥ ಲೈನ್ಗಳು. ಆ ಲೈನಲ್ಲಿ ಮಾರ್ಕೆಟ್ ಯಾವ ಥರ ಆಗಿದೆ ಅನ್ನೋದನ್ನು ನೋಡಿ. ಅಲ್ಲಿಂದ ಸೆಲ್ಲಿಂಗ್ ಬಂದಿದೆ. ಹಾಗೆಯೇ ಮತ್ತೆ ರೆಡ್ ಲೈನಿಂದನೇ ಸಪೋರ್ಟ್ ತೊಗೊಂಡಿದೆ. ಮತ್ತೆ ಪುನಃ ಸೆಲ್ಲಿಂಗ್ ಬಂದು 26,300ರಲ್ಲಿ ಮತ್ತೆ ಸೆಲ್ಲಿಂಗ್ ಬಂದಿದೆ. ಮತ್ತೆ ರೆಡ್ ಲೈನ್ ನೋಡ್ತಾ ಇರ್ಬೋದು ನೀವು. ರೆಡ್ ಲೈನ್ ಎಲ್ಲಿದೆ ಅಂದರೆ 26,285 ಹತ್ರ ಇದೆ. ಅಲ್ಲಿಂದ ಸೆಲ್ಲಿಂಗ್ ನೋಡಿ ಎಲ್ಲಿ ತನಕ ಬಂದಿದೆ. ಮತ್ತೆ ರೆಡ್ ಲೈನ್ ಹತ್ರ ಸಪೋರ್ಟ್ ತೊಗೊಂಡಿದೆ. ಆಮೇಲೆ ಮತ್ತೆ ರೆಡ್ ಲೈನನ್ನು ಬ್ರೇಕ್ ಮಾಡಿ 26,200 ಬ್ರೇಕ್ ಮಾಡಿ ಮಾರ್ಕೆಟ್ ನೆಕ್ಸ್ಟ್ ನಮ್ಮ ಲೆವೆಲ್ಗೆ ಬಂದಿದೆ. ಅಲ್ಲಿಂದ ಮತ್ತೆ ಹೋಗಿರೋದು ಮಾರ್ಕೆಟು ಮತ್ತೆ ನಮ್ಮ ರೆಡ್ ಲೈನ್ ಲೆವೆಲ್ಗೆ. ಅಲ್ಲಿಂದ ಈಗ ನಮ್ಮ ರೆಡ್ ಲೈನ್ ಲೆವೆಲ್ ಹತ್ರ ಮಾರ್ಕೆಟ್ ಇದೆ. 26,219ರಲ್ಲಿ ಮಾರ್ಕೆಟ್ ಇದೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಈ ಲೆವೆಲ್ಸ್ಗಳು ಹೀಗೆ ಇರುತ್ತೆ, ಇಲ್ಲಿ ಏನು ಚೇಂಜಸ್ ಮಾಡೋದಿಲ್ಲ. ಮಾರ್ಕೆಟ್ ಇಲ್ಲಿಂದ ನಾಳೆ ಯಾವ ರೀತಿಯ ಓಪನನ್ನು ಕಾಣುತ್ತೆ ಅನ್ನೋದನ್ನು ನಾಳೆ ನೋಡೋಣ. 26,200, 26,300 ಮತ್ತು 26,100 ಮುಖ್ಯವಾದ ಜಾಗಗಳು. ಹಾಗೆಯೇ ನಾನು ರೆಡ್ ಲೈನ್ ಹಾಕಿರುವಂತಹ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ನಾಳೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋರಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.